ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಳೆಗಾಲ ನಾವು ಅಡುಗೆ ಮನೆಯಲ್ಲಿ ಬಳಸುವಂಥ ತರಕಾರಿಗಳಲ್ಲಿ ಒಂದು ವಿಶೇಷವಾದ ತರಕಾರಿ ಅಂತಂದರೆ ಎಳೆಯ ಬಿದಿರು ಅಥವಾ ಕಡಲೆ. ನಾವಿದನ್ನು ಕಣಿಲೆ ಅಂತ ಕೂಡ ನಾವು ಕರೀತೇವೆ. ಈ ಎಳೆಯ ಬಿದಿರಿನಿಂದ ಸುಮಾರಷ್ಟು ಅಡುಗೆಗಳು ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಪಲ್ಯ ಮತ್ತು ಕೂಟು, ಗಸಿ, ಸಾಂಬಾರು ಇಂಥದ್ದೆಲ್ಲ ಜೊತೆಗೆ ಉಪ್ಪಿನಕಾಯಿ ಕೂಡ ಮಾಡ್ತೇವೆ. ಉಪ್ಪಿನಕಾಯಿ ಭಾರಿ ರುಚಿ. ನಮ್ಮ ಕಡೆ ತುಂಬ ಮನೆಗಳಲ್ಲಿ ಇದೆ, ಉಪ್ಪಿನಕಾಯಿ ಮಾಡೇ ಮಾಡ್ತಾರೆ. ನಾನು ಕೂಡ ಮಾಡಿದ್ದೇನೆ, ಅದರ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ. ಎಳೆಯ ಬಿದಿರಿನಿಂದ ಅಥವಾ ಕಡಲೆಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಕಡಲೆಯನ್ನು ಕಟ್ ಮಾಡಿ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಾನು. 2 ದಿವಸ ಆಯಿತು. ಪ್ರತಿ ದಿವಸ ಸಹ ನೀರು ತೆಗಿಬೇಕಾಗ್ತದೆ. ದಿನಕ್ಕೆ 2 ಸತಿ ನೀರಿದನ್ನು ತೆಗೆದು ಹೊಸ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ಈ ಥರ ನೆನೆಸಿ ಹುಳಿ ಒರೆಸ್ಕೊಳ್ಬೇಕು. ಫ್ರೆಶ್ ಆಗಿ ನಾವು ಇದನ್ನು ಬಳಸುವಾಗಿಲ್ಲ. ಕಡಲೆಯನ್ನು ಅದು ಕಹಿ ಅಂಶ, ವಿಷದ ಅಂಶ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಈ ಥರವೇ ಮಾಡುವಂಥದ್ದು. ಈಗ ಪುನಃ ಇದನ್ನು ನೀರು ತೆಗೆದು ಹೊಸ ನೀರು ಹಾಕ್ಕೊಳ್ಬೇಕು. ಈ ನೀರು ಚೆಲ್ಲಿ ಹೊಸ ನೀರು ಹಾಕಿ ಇದನ್ನು ಕುದಿತಾ ಇರುವ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಕಡಲೆಯನ್ನು ಒಂದು ಸತಿ ಬೇಯಿಸಿ ಅದರ ನೀರನ್ನು ನಾವು ತೆಕ್ಕೊಂಡು ಉಪ್ಪು ನೀರು ಮಾಡಿ ಉಪ್ಪಿನಕಾಯಿ ಮಾಡುವಂಥದ್ದು. ಈ ಉಪ್ಪಿನಕಾಯಿಗೆ ನಾವು ಎಣ್ಣೆ ಇಂಥದ್ದೆಲ್ಲ ಬಳಸುವುದಿಲ್ಲ. ಸಾಮಾನ್ಯವಾಗಿ ಹುರಿದು ಮಸಾಲೆ ಮಾಡಿ ಒಂದು ಉಪ್ಪಿನಕಾಯಿ ಮಾಡ್ತಾರೆ. ಇವತ್ತು ನಾವು ಹಸಿಯಾದ ಮಸಾಲೆಗಳನ್ನು ಉಪಯೋಗಿಸಿ ಮಾಡುವಂಥ ಕಡಲೆ ಉಪ್ಪಿನಕಾಯಿ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಕುದಿತಾ ಇರುವಾಗ ನಾವು ಈ ಕಡಲೆಯನ್ನು ಹಾಕ್ಕೊಳ್ಬೇಕು. ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳುವ. ಕಣಿಲೆ ಅಡುಗೆಗೆ ಬಳಸುವಾಗ ಅದು ಆದಷ್ಟು ಎಳೆದು ತಂದರೆ ಒಳ್ಳೆಯದು. ಇದನ್ನು ತಂದು ಕಟ್ ಮಾಡುವ ವಿಡಿಯೋವನ್ನು ನಾನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಎಳೆದಷ್ಟು ತಂತು ಆಮೇಲೆ ಕಟ್ ಮಾಡಬೇಕು. ಇಲ್ಲಾಂದರೆ ನಾರಿನ ಅಂಶ ಹೆಚ್ಚಿರ್ತದೆ. ಸ್ವಲ್ಪ ಬೆಳೆದ್ರೆ ಎಳೆದಾದಷ್ಟು ಒಳ್ಳೆಯದು. ಕಳೆದ ವರ್ಷ ನಾವು ಇದರ ಪಲ್ಯ ಮಾಡುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಅದು ಕೂಡ ನಮ್ಮ ಚಾನಲಲ್ಲಿದೆ. ಎಳೆಯ ಕಣಿಲೆಯಿಂದ ಪಲ್ಯ ಮಾಡುವ ವಿಧಾನ ಕೂಡ ಇದೆ. ಇದೀಗ ಬೆಂದಿದೆ. ಇನ್ನಿದನ್ನು ಸೋಸ್ಕೊಳ್ಳೋಣ. ಜಾಸ್ತಿ ಸಾಫ್ಟ್ ಅಂತೇನಾಗೋದಿಲ್ಲ. ಇದನ್ನು ಅದು ಈ ಥರ ಸೋಸಿಸ್ಕೊಂಡು ಇದೇ ಪಾತ್ರೆಯಲ್ಲಿ ನಾನು ಉಪ್ಪು ನೀರು ಮಾಡ್ಕೊಳ್ತಾ ಇದ್ದೇನೆ. ನೀರಿಗೆ ಉಪ್ಪು ಹಾಕಿ ಕುದಿಸ್ಬೇಕು. ಸ್ವಲ್ಪ ಜಾಸ್ತಿ ಉಪ್ಪು ಬೇಕು. ಆ ಉಪ್ಪು ನೀರಲ್ಲಿ ನಾವು ಇದಕ್ಕೆ ಮಸಾಲೆಯನ್ನು ರುಬ್ತೇವೆ. ಉಪ್ಪು ನೀರು ಮಾಡ್ತಾ ಇದ್ದೇನೆ. ಕಲ್ಲುಪ್ಪನ್ನು ಬಳಸ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡ ಚಮಚ 3 ಚಮಚ ಹಾಕಿದ್ದೇನೆ. ಇದೊಂದು 2 ಲೋಟ ಆಗುವಷ್ಟು ನೀರಿದೆ. ಇದು ಕುದಿಯುವಾಗ ನಾವು ಸೋಸಿಟ್ಟುಕೊಂಡಂಥ ಈ ಕಣಿಲೆಯನ್ನು ಕೂಡ ಹಾಕ್ಕೊಳ್ಬೇಕು. ಕುದಿಯುವಾಗ ಹಾಕ್ಕೊಳ್ಬೋದು. ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಇದು ತಣ್ಣಗಾಗಲಿಕ್ಕೆ ಬಿಡೋಣ. ಇದರಲ್ಲೇ ಇರಲಿ, ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಇರಲಿ. ಒಂದು 2-3 ಗಂಟೆ ಇರಲಿ, ತಣ್ಣಗಾಗುವ ತನಕ ಇರಲಿ. ಆಮೇಲೆ ಈ ಉಪ್ಪು ನೀರನ್ನು ನಾವು ಬಳಸಿ ಮಸಾಲೆ ರುಬ್ಬಿಕೊಳ್ಬೇಕು. ಉಪ್ಪಿನಕಾಯಿ ಮಾಡಲಿಕ್ಕೆ ನಾವೀಗ ಮಸಾಲೆ ರುಬ್ಬಿಕೊಳ್ಬೇಕು. ಖಾರ, ಅದಕ್ಕೆ ನಾನು ಇಡೀ ಮೆಣಸನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಮೆಣಸಿನ ಬದಲು ಮೆಣಸಿನ ಪುಡಿ ಕೂಡ ಉಪಯೋಗ ಮಾಡ್ಬೋದು. ಮೆಣಸಲ್ಲಾದರೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಮೆಣಸನ್ನು ಉಪಯೋಗಿಸೋದು ಒಳ್ಳೆಯದು. ಇದಕ್ಕೆ ನಾನು 2 ರೀತಿಯ ಮೆಣಸನ್ನು ಉಪಯೋಗಿಸ್ತಾ ಇದ್ದೇನೆ. ಖಾರವಾದಂಥ ಈ ಮೆಣಸು, ನಾವು ಈ ಥರದ ಖಾರದ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಎರಡನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಆಮೇಲೆ ಉಳಿದ ಸಾಮಗ್ರಿಗಳನ್ನು ಸೇರಿಸ್ತೇನೆ. ಸ್ವಲ್ಪ ಪುಡಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. ಇದೊಂದು 1.5 ಚಮಚ ಆಗುವಷ್ಟು ಸಾಸಿವೆ, ಅರಸಿನ ಪುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಬದಲು ಅಚ್ಚ ಖಾರದ ಪುಡಿಯನ್ನು ನಾನು ಆಗ ಹೇಳಿದ ಹಾಗೆ ಉಪಯೋಗಿಸ್ಕೊಳ್ಬೋದು. ಇಂಗು ಹಾಕ್ತಾ ಇದ್ದೇನೆ. ಇಂಗಿನ ಪುಡಿಯೇ ಹಾಕ್ತಾ ಇದ್ದೇನೆ ನಾನು. ಇಂಗಿನ ಪುಡಿ. ಈಗ ಮತ್ತೊಮ್ಮೆ ಇದನ್ನು ಪುಡಿ ಮಾಡಿ ಆಮೇಲೆ ನಾವು ಉಪ್ಪು ನೀರು ಸೇರಿಸಿ ರುಬ್ಬಿಕೊಳ್ಬೇಕಾಗ್ತದೆ. ಇದು ತಣ್ಣಗಾದ ಮೇಲೆ ನಾವು ಈ ಥರ ಬಸ್ದಿಟ್ಕೊಳ್ಬೋದು ಕಣಿಲೆ ತುಂಡುಗಳನ್ನು. ಇದು ಉಪ್ಪು ನೀರು. ಇದರಲ್ಲಿ ಈಗ ನಾವು ಈ ಪುಡಿ ಮಾಡಿದಂಥ ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಇದು ಪೂರ್ತಿ ತಣ್ಣಗಾಗಿರಬೇಕು ಮಸಾಲೆ. ಇದು ಉಪ್ಪು ನೀರು.
ಈಗ ಇದನ್ನು ರುಬ್ಬಿಕೊಂಡು ಬರ್ತೇನೆ. ಇದನ್ನು ನುಣ್ಣಗೆ ರುಬ್ಬಿ ಆಯಿತು ಮಸಾಲೆ. ಈಗ ಇದನ್ನು ಸೇರಿಸಿದರೆ ಆಯಿತು. ಒಂದು ದೊಡ್ಡ ಕಪ್ ಆಗುವಷ್ಟು ಕಣಿಲೆ ತುಂಡುಗಳಿದೆ. ಅದಕ್ಕೆ ತಕ್ಕದಾಗಿ ಮಸಾಲೆ ಪೇಸ್ಟನ್ನು ನಾವು ಸೇರಿಸ್ಕೊಳ್ಬೇಕು. ಬೇಕು ಅಂತಂದರೆ ಇದಕ್ಕೆ ಉಪ್ಪು ನೀರನ್ನು ಸಹ ಸೇರಿಸ್ಕೊಳ್ಬೋದು. ಉಪ್ಪು ನೀರು ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಳ್ಬೋದು. ಘಮ ಘಮ ಅಂತ ಆಗ್ತಾಯಿದೆ ಪರಿಮಳ. ನಾವು ಮೆಣಸಿನ ಪುಡಿ ಬಳಸುವುದಕ್ಕಿಂತಲೂ ಇಡೀ ಮೆಣಸು ಬಳಸಿದರೆ ಭಾರಿ ಖಾರ ಮತ್ತು ಪರಿಮಳಕ್ಕೆ ಭಾರಿ ಚೆನ್ನಾಗಿರ್ತದೆ. ಫ್ರೆಶ್ ಆಗಿ ಸ್ವಲ್ಪ ಉಪ್ಪು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ನೀರು ಸ್ಟ್ರಾಂಗ್ ಆಗೋದು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಕಡಲೆ ಉಪ್ಪಿನಕಾಯಿ ಆಯಿತು. ಹಸಿ ಮಸಾಲೆ ಕಡಲೆ ಉಪ್ಪಿನಕಾಯಿ. ಮಳೆಗಾಲದ ಸ್ಪೆಷಲ್ ಅಡುಗೆ ಕಡಲೆ ಉಪ್ಪಿನಕಾಯಿ ರೆಡಿ. ಬಾಟ್ಲಿಯಲ್ಲಿ ಹಾಕಿ ಇಟ್ಕೊಳ್ಬೋದು.